ಗುರುಗಳು ಯಾರಕ್ಕ? ಆಮೇಲೆ ಹೇಳ್ತೀನಿ ಶ್ಯಾಮ. ಗುರುಗಳ ಹತ್ರ ಮಾತಾಡಿದ್ರೆ ನಿನಗೆ ನಿಶ್ಚಿಂತೆ ಆಗಿರುತ್ತಲ್ಲ? ಹೌದು ರೀ, ಅವ್ರಿಗೆ ಹೇಳಿದ್ರೆ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಒಂದ್ಸರ್ತಿ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ರಿ. ಫೋನ್ ಮಾಡಿ ಮಾತಾಡೋದಲ್ಲ, ನಾವೇ ನೇರವಾಗಿ ಆಶ್ರಮಕ್ಕೆ ಹೋಗೋಣ. ಅವ್ರ ದರ್ಶನ ಮಾಡ್ಕೊಳ್ಳೋಣ, ಅವ್ರ ಆಶೀರ್ವಾದ ತಗೊಳ್ಳೋಣ. ಹಾಗೆ ಮಾಡೋದ್ರಿಂದ ನಿನ್ನ ಮನ್ಸಿಗೂ ನೆಮ್ಮದಿ ಆಗುತ್ತೆ. ನಡೆದಿರೋದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡದೆ ಸ್ವಲ್ಪ ಪ್ರಶಾಂತವಾಗಿರ್ತೀಯ. ಹೌದು, ನಿಜ ರೀ. ಆಶ್ರಮಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡು ಬರೋಣ ರೀ. ಅಪ್ಪ ಅಖಿಲ್, ನಾನು ಅಮ್ಮ ಆಶ್ರಮಕ್ಕೆ ಹೋಗಿ ಬರ್ತೀವಿ. ಆ ಸ್ವಲ್ಪ ಏರ್ಪಾಟ್ ಮಾಡು. ಸರಿ ಡ್ಯಾಡಿ. ಅಖಿಲ್, ಒಂದ್ ನಿಮಿಷ. ಮಾವ, ಅಖಿಲ್ಗೆ ಮದ್ವೆ ಆದ್ಮೇಲೆ ನವದಂಪತಿಗಳನ್ನ ಕರ್ಕೊಂಡು ಹೋಗಿ ಗುರುಗಳ ಆಶೀರ್ವಾದ ಪಡಿಬೇಕು ಅನ್ಕೊಂಡಿದ್ವಿ ಅಲ್ವಾ? ನಿಜಾನಮ್ಮ, ಟೈಮಿಗೆ ಸರಿಯಾಗಿ ನೆನ್ಪು ಮಾಡಿದೆ. ಹಾ ಅಖಿಲ್. ಹಾ ಡ್ಯಾಡಿ. ನೀನು ಶಾಮಾನು ನಮ್ ಜೊತೆ ಬನ್ನಿ. ಸರಿ ಡ್ಯಾಡಿ. ಅರುಣ್, ನಿನಗೂ ನಿಮ್ಮ ಅಣ್ಣನಿಗೂ ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಏನು ಇಲ್ಲದೆ ಇದ್ರೆ ನೀವು ನಮ್ ಜೊತೆ ಬರ್ಬೋದಲ್ಲ? ಎಲ್ಲರೂ ಹೋಗಿ ದರ್ಶನ ಪಡ್ಕೊಂಡ್ ಬರೋಣ. ಸರಿ ಡ್ಯಾಡಿ. ಅರ್ಜೆಂಟ್ ಕೆಲಸ ಇದ್ರೂ ಪರವಾಗಿಲ್ಲ, ಪೋಸ್ಟ್ಪೋನ್ ಮಾಡ್ಬೋದು. ಎಲ್ಲರೂ ಸೇರಿ ಹೋಗಿ ಬರೋಣ. ಎಲ್ರೂ ಹೊರಟು ಹೋದ್ರೆ ಮನೇಲಿ ಯಾರಿರ್ತಾರೆ? ನಾನು ಇಲ್ಲೇ ಇರ್ತೀನಿ, ನೀವೆಲ್ರೂ ಹೋಗಿ ಬನ್ನಿ. ಏನು ತೊಂದರೆ ಇಲ್ಲಮ್ಮ. ಔಟ್ ಹೌಸ್ ಅಲ್ಲಿ ಗೌರಮ್ಮ ಅವ್ರು ಇದಾರಲ್ಲ, ಎಲ್ಲ ಅವ್ರು ನೋಡ್ಕೊಂತಾರೆ. ನಾವು ಕುಟುಂಬದ ಸಮೇತ ಹೋಗಿ ಬರೋಣ. ಅಪ್ಪ ಅಖಿಲ್, ಎಲ್ಲರ ಪ್ರಯಾಣಕ್ಕೂ ಏರ್ಪಾಟ್ ಮಾಡು. ಓಕೆ ಡ್ಯಾಡಿ. ಇದ್ದಕ್ಕಿದ್ದ ಹಾಗೆ ಈ ಪ್ರಯಾಣ, ಈ ದರ್ಶನ ಎಲ್ಲ ಯಾಕೋ? ನನಗ್ ಬರೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೆ ನನ್ನ ಮಧ್ಯಕ್ಕೆ ಯಾಕೆ ಎಳ್ದಿದ್ದು? ಛೇ! ಇಷ್ಟಕ್ಕೂ ಹೀಗೆ ಫ್ಯಾಮಿಲಿ ಪೂರ್ತಿ ಒಟ್ಟಿಗೆ ಹೋಗೋದು ಯಾಕೋ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿನಗೆ ಬರೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬರಬೇಡ ಐಶ್ವರ್ಯ. ಅಷ್ಟಕ್ಕೆ ಇಷ್ಟೆಲ್ಲ ಸೀನ್ ಯಾಕೆ? ಅಂದ್ರೆ ಏನು? ನಾನ್ ಬರಲ್ಲ ಅಂತ ಅನ್ಲಾ? ನಾನ್ ಒಬ್ಳೆ ಬರಲ್ಲ ಅಂತ ಅನ್ಲಾ? ನೀವು ಮಾತ್ರ ಅವ್ರ ಜೊತೆ ಹೋಗ್ ಬರ್ತೀರಾ? ಹೌದು, ಹೋಗ್ಬೇಕಲ್ವಾ? ಹೋಗದೆ ಇದ್ರೆ ಹೇಗೆ? ಇರ್ಲಿ ಬಿಡಿ. ನೀವ್ ಯಾವತ್ತೂ ನನಗೋಸ್ಕರ ಕ್ಯಾನ್ಸಲ್ ಮಾಡಲ್ಲ, ಅವ್ರ ಜೊತೆ ಹೋಗ್ ಬರ್ತೀರಾ. ಅರ್ಥನೇ ಇಲ್ಲದೆ ಮಾತಾಡ್ಬೇಡ ಐಶ್ವರ್ಯ. ಹೋಗದೆ ಹೇಗಿರ್ಲಿ? ಡ್ಯಾಡಿ ಎಲ್ರೂ ಬನ್ನಿ ಅಂದ್ಮೇಲೆ ಎಷ್ಟೇ ಕೆಲಸ ಇದ್ರೂ ಸರಿ, ಕಷ್ಟ ಆದ್ರೂ ಹೋಗಿ ಬರ್ತೀನಿ ಅಷ್ಟೇ. ನೀವ್ ಯಾವಾಗ್ಲೂ ಅಷ್ಟೇ. ನಿಮ್ ಅಪ್ಪ ಅಮ್ಮನ ಮಗ ಆಗಿ ಬಿಹೇವ್ ಮಾಡ್ತೀರಾ ಹೊರತು ಈ ಐಶ್ವರ್ಯ ಗಂಡ ಆಗಿ ಯಾವತ್ತೂ ಬಿಹೇವ್ ಮಾಡಲ್ಲ. ನನ್ನಿಷ್ಟ ಕಷ್ಟಗಳನ್ನ ತಿಳ್ಕೊಳ್ಳಲ್ಲ, ನನ್ ಮನ್ಸನ್ನ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ನಿನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ದೀನೋ ಇಲ್ವೋ ಅಂತ ನಿನ್ನ ಮನ್ಸನ್ ಕೇಳು, ನಿನ್ಗೆ ಉತ್ತರ ಸಿಗುತ್ತೆ. ನಿನಗೋಸ್ಕರ ನಾನು ಎಷ್ಟು ಅಡ್ಜಸ್ಟ್ ಮಾಡ್ಕೋತಿದ್ದೀನಿ, ಎಷ್ಟು ವಿಷಯದಲ್ಲಿ ಕಾಂಪ್ರಮೈಸ್ ಆಗಿದ್ದೀನಿ ಅಂತ ನಿನ್ನ ಮನ್ಸನ್ ಕೇಳು, ಹೇಳುತ್ತೆ. ನಿನ್ನ ಮನ್ಸಿಗೆ ನೋವು ಕೊಡೋಕೆ ಇಷ್ಟ ಇಲ್ಲದೆ ನನ್ನ ಇಷ್ಟ ಕಷ್ಟಗಳನ್ನ ಪಕ್ಕಕ್ಕಿಟ್ಟು ಎಷ್ಟು ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿನ್ನ ಮನ್ಸನ್ನ ಕೇಳು, ಗೊತ್ತಾಗುತ್ತೆ. ಇದಕ್ಕಿಂತ ಜಾಸ್ತಿ ಯಾವ ಗಂಡನೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ನೆನಪಿಟ್ಕೋ. ಸಾಕ್ ನಿಲ್ಸಿ. ಯಾರೋ ಬಂದ್ರು ಅನ್ಸುತ್ತೆ.
ಇಲ್ಲೇನ್ ಮಾಡ್ತಿದ್ಯಾ? ನಮ್ ಮಾತನ್ ಕತ್ ಕೇಳಿಸ್ಕೊತಿದ್ಯಾ? ಹೀಗೆ ಕದ್ದು ನಿಂತ್ಕೊಂಡು ಗಂಡ ಹೆಂಡತಿ ಮಾತ್ ಕೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಇಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದೆ? ಆಶ್ರಮಕ್ಕೆ ಉಟ್ಕೊಂಡು ಹೋಗಕ್ಕೆ ಈ ರೇಷ್ಮೆ ಸೀರೆ ನಿಮಗೆ ಕೊಟ್ಬಾ ಅಂದ್ರು ವೈದೇಹಿ ಅಕ್ಕ, ಅದಕ್ಕೆ ಬಂದೆ. ಇಲ್ಕೊಡು, ಹೋಗೋ. ನೀನ್ ಹೀಗೆ ಹೆದ್ರಿರೋರ್ ತರ ನಾಟಕ ಮಾಡ್ಬೇಡ. ಕೇಳಿಸ್ತಾ? ಏನಕ್ಕ? ನಾವ್ ಗಂಡ ಹೆಂಡತಿ ಆಡ್ತಿದ್ ಮಾತ್ ಕೇಳಿಸ್ತಾ? ಇಲ್ಲ ಅಕ್ಕ. ಕೇಳಿದ್ರು ಮರ್ತು ಬಿಡು, ಎಲ್ಲೂ ಬಾಯ್ ಬಿಡ್ಬೇಡ. ಅರ್ಥ ಆಯ್ತಾ? ಕೃಷ್ಣ, ಐಶ್ವರ್ಯ ಅಕ್ಕಂಗೆ ಸ್ವಲ್ಪ ಕೋಪ ಜಾಸ್ತಿ. ಮನ್ಸಲ್ಲಿ ಕೋಪ ಹೋಗಿದ್ರು ಮುಖದಲ್ಲಿ ಸಂತೋಷ ಕಾಣಲ್ಲ. ಅವರು ಕೂಡ ಎಲ್ರೂ ಹಾಗೆ ಸಂತೋಷದಿಂದ ಇರೋ ಹಾಗೆ ಮಾಡು ಕೃಷ್ಣ. ಅವರು ಕೇಳಿಲ್ವಲ್ಲ ಅಂತ ಅವ್ರ ಕೈ ಬಿಡಬೇಡ. ಅವ್ರ ಪರವಾಗಿ ನಾನ್ ಕೇಳ್ತಿದ್ದೀನಲ್ಲ. ಐಶ್ವರ್ಯ ಅಕ್ಕ ಕೂಡ ಎಲ್ರ ಜೊತೆ ಸಂತೋಷವಾಗಿರೋ ಹಾಗೆ ನೋಡು ಕೃಷ್ಣ. ವಸಂತ, ನೀನೇನು ಹೆದರ್ಕೋಬೇಡ, ನನಗೇನು ಆಗಲ್ಲ. ಗುರುಗಳ ಹತ್ರ ಹೋಗ್ತಿದೀವಲ್ಲ, ಗುರುಗಳನ್ನ ನೋಡ್ತಿದ್ದಾಗೆ ನಿನಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ನೀನೇ ನೋಡಿವಂತೆ. ಗುರುಗಳಂದ್ರೆ ಯಾರು ರೀ? ಗುರುಗಳು ಅಂದ್ರೆ ನಮ್ ಕುಲಾಚಾರ್ಯರು ಅಮೃತಾನಂದ ಸ್ವಾಮೀಜಿಯವರು. ಅವ್ರ ಆಶ್ರಮಕ್ಕೆ ನಮ್ ತಾತನೇ 10 ಎಕರೆ ಜಾಗ ಕೊಟ್ಟಿದ್ರಂತೆ. ಆ ಆಶ್ರಮ ನಿರ್ಮಾಣಕ್ಕೆ ಬೇಕಾಗೋ ಖರ್ಚೆಲ್ಲ ನಮ್ ತಾತನೇ ಕೊಟ್ಟಿದ್ರಂತೆ. ಆ ಆಶ್ರಮದಲ್ಲಿ ಯಾವ ಕಾರ್ಯಕ್ರಮ ಆದ್ರೂ ಗುರುಗಳು ನಮ್ಮನ್ನ ಕರೀತಾ ಇರ್ತಾರೆ. ನಮ್ಮನೇಲಿ ಯಾವ ಕಾರ್ಯಕ್ರಮ ಆದ್ರೂ ಹೋಗಿ ಗುರುಗಳ ಆಶೀರ್ವಾದ ತಗೋತೀವಿ. ನಮ್ ಮದ್ವೆ ಆದ್ಮೇಲೆ ಹೊಸ ಸೊಸೆ ಕರ್ಕೊಂಡು ಆಶ್ರಮಕ್ಕೆ ಬರ್ತೀವಿ ಅಂತ ಡ್ಯಾಡಿ ಗುರುಗಳಿಗೆ ಹೇಳಿದ್ರಂತೆ. ಆದ್ರೆ ಹೋಗೋಕ್ಕಾಗ್ಲೇ ಇಲ್ಲ. ಗುರು ಆಗ್ಲಿ ದೇವ್ರಾಗ್ಲಿ ನಾವ್ ಅನ್ಕೊಂಡಾಗ ಹೋಗಿ ದರ್ಶನ ಮಾಡೋದು ಆಗಲ್ಲ ರೀ. ಅವರು ನಮ್ಗೆ ದರ್ಶನ ಕೊಡ್ಬೇಕು ಅನ್ಕೊಂಡಾಗ್ಲೇ ನಾವ್ ಹೋಗಕ್ ಸಾಧ್ಯ ಆಗೋದು. ಕರೆಕ್ಟ್ ಶ್ಯಾಮ. ಆಕ್ಚುಲಿ ಡ್ಯಾಡಿ ಕೂಡ ಯಾವಾಗ್ಲೂ ಇದೇ ಮಾತು ಹೇಳ್ತಾ ಇರ್ತಾರೆ. ಹೌದು ರೀ, ಅಲ್ಲಿ ಆಶ್ರಮದಲ್ಲಿ ಕೃಷ್ಣ ಇದ್ದಾನಾ? ಒಬ್ಬ ಕೃಷ್ಣ ಏನು, ಅಲ್ಲಿ ದಶಾವತಾರನೂ ಇರುತ್ತೆ. ಆಶ್ರಮದ ಹೆಸರು ಹರಿಹರಾನಂದ ಆಶ್ರಮ. ಶಿವಂಗೆ ವಿಷ್ಣುಗೆ ಭೇದ ಇಲ್ಲ ಅನ್ನೋ ಉದ್ದೇಶದಿಂದ ಗುರುಗಳು ಆಶ್ರಮಕ್ಕೆ ಆ ಹೆಸರಿಟ್ಟಿದ್ದಾರೆ. ಹೌದಾ? ನಿಮ್ ಬಟ್ಟೆ ಜೋಡಿಸಿದೀನಿ, ಇನ್ ಹೋಗಿ ನಾನು ಬಟ್ಟೆ ತಗೋತೀನಿ. ಶ್ಯಾಮ, 1 ನಿಮಿಷ. ಏನ್ರಿ? ನಿನ್ ಬಟ್ಟೆ ಕೂಡ ನನ್ ಸೂಟ್ ಕೇಸ್ನಲ್ಲೇ ಇಟ್ಕೋ. ಯಾಕ್ರಿ? ನಾನು ನನ್ನ ಬ್ಯಾಗಲ್ಲೇ ಇಟ್ಕೋತೀನಿ. ಅಲ್ಲಿ ಆಶ್ರಮದಲ್ಲಿ ಅವ್ರ ಕೆಲ್ಸನ ಅವರೇ ಮಾಡ್ಕೋಬೇಕು, ಅವ್ರ ಲಗೇಜ್ನ ಅವರೇ ಹೊರಬೇಕು. ನೀನ್ ಸಪರೇಟ್ ಆಗಿ ಬ್ಯಾಗ್ ತಗೊಂಡ್ರೆ ನೀನ್ ಬ್ಯಾಗ್ ಹೊರೋದು ನಿನಗೆ ಕಷ್ಟ ಆಗತ್ತೆ. ಅದಕ್ಕೆ ನನ್ ಸೂಟ್ ಕೇಸಲ್ಲೇ ಇಡುವಂತಿದ್ದೀನಿ. ಹಾಗಾದ್ರೆ ನನ್ ಬಟ್ಟೆ ಕೂಡ ಈ ಸೂಟ್ ಕೇಸಲ್ಲೇ ಜೋಡಿಸ್ಕೋತೀನಿ. ಆದ್ರೆ ಇದನ್ ಮಾತ್ರ ನಾನೇ ಹಿಡ್ಕೋತೀನಿ. ಅರೆ, ನೀನೊಬ್ಳು ಲಗೇಜೇ ನೀನ್ ಹೊರಬೇಡ ಅಂತಿದ್ರೆ ನನ್ ಲಗೇಜ್ ಕೂಡ ಸೇರ್ಸ್ ಹೊರ್ತೀನಿ ಅಂತಿದ್ಯಲ್ಲ. ಅಷ್ಟಕ್ಕೂ ಹೀಗ್ ಭಾರ ಹೊರೋದು
ಗಂಡ ಆಗಿ ನನ್ನ ಕರ್ತವ್ಯ. ನನ್ ಭಾರನ ನೀವ್ ಹೊರ್ತಿದ್ದೀರಲ್ಲ, ಅದಕ್ಕೆ ಈ ಸಲ ನಿಮ್ ಭಾರನ ನಾನ್ ಹೊರ್ತೀನಿ. ವೈದೇಹಿ, ಆ ಲಗೇಜ್ ನಿಲ್ಕೊಡು, ನಾನು ಕಾರಲ್ಲಿ ಇಡ್ತೀನಿ. ಎಲ್ಲರೂ ರೆಡಿಯಾಗಿದ್ದಾರೆ ಅಲ್ವಾ ನೋಡು. ಆಯ್ತು ರೀ. ಆಂಟಿ, ಮನೆ ಜಾಗ್ರತೆ. ಮನೆ ಎಲ್ಲೂ ಹೋಗಲ್ಲ ಬಿಡು. ಗೌರಮ್ಮ, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಅಣ್ಣ. ನಡೀರಿ. ನನ್ನೇ ಈ ಮನೆ ವಾಚ್ಮ್ಯಾನ್ ಮಾಡಿ ಹೋಗ್ತೀರಾ? ತೋರಿಸ್ತೀನಿ. ನಿದ್ರೆಯಲ್ಲಿ ಗೊತ್ತಾಗ್ದೆ ಹಾಗೆ. ಪರವಾಗಿಲ್ಲ ಶ್ಯಾಮ, ಈಗ ಏನಾಯ್ತು ಅಂತ ಅಷ್ಟೊಂದು ಮುಜುಗರ ಪಡ್ತಿದ್ಯಾ? ಪಾಪ, ನನ್ನಿಂದ ನಿಮಗ್ ತೊಂದರೆ ಆಯ್ತು ಅಂತ. ನನಗೇನೂ ತೊಂದರೆ ಆಗಿಲ್ಲ, ಸರಿನಾ? ನೀನ್ ನಿದ್ದೆಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅಲ್ಲಾಡ್ದೆ ಕೂತಿದ್ದ, ಗೊತ್ತಾ? ಇಳಿರಿ.
ನಮಸ್ಕಾರ. 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 ನಿಮ್ಗಳಿಗೆಲ್ಲ ಏರ್ಪಾಡು ಆಗಿದೆ. ಹಾ, ನಿಮ್ಮ ಸಾಮಗ್ರಿಗಳನ್ನೆಲ್ಲ ಅಲ್ಲಿಟ್ಟು ಗುರುಗಳ ದರ್ಶನಕ್ಕೆ ಬನ್ನಿ. ಹಾಗೆ ಆಗ್ಲಿ, ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಗೋವಿಂದಾರ್ಪಣಂ. दीर्घायुष्मान भव, दीर्घ सुमंगली भव. दीर्घायुष्मान भव, दीर्घ सुमंगली भव, दीर्घ सुमंगली भव, दीर्घायुष्मान भव. कृष्णार्पणम. दीर्घायुष्मान भव, दीर्घ सुमंगली भव. ನಮ್ಮ ಹೊಸ ಸೊಸೆ ಗುರುಗಳೇ, ಹೆಸರು ಶ್ಯಾಮ. ನಮಸ್ಕಾರ ಗುರುಗಳೇ. ಕೃಷ್ಣನ್ ಭಕ್ತೆಯವಳು. ಕೃಷ್ಣ ಭಕ್ತೇನ? ಅದಕ್ಕೆ ಇರಬೇಕು. ನಿಮ್ಮ ಹೊಸ ಸೊಸೆ ನಮಸ್ಕಾರ ಮಾಡ್ತಿದ್ದ ಹಾಗೆ ಕೃಷ್ಣಾರ್ಪಣಂ ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದು. ಅಮ್ಮ ವಸಂತ, ದೀರ್ಘ ಸುಮಂಗಲಿ ಭವ ಅಂತ ಹರಸಿದಾಗ ಯಾವ ಸ್ತ್ರೀ ಕಣ್ಣಲ್ಲಾದರೂ ಆನಂದ ಕಾಣಿಸುತ್ತೆ. ಆದರೆ ನಿನ್ನ ಕಣ್ಣಲ್ಲಿ ಮಾತ್ರ ಕಳವಳ ಕಾಣಿಸ್ತಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧ್ಯಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆ ಅಮ್ಮ ಅವರ ಆಶೀರ್ವಾದ ನಿನ್ನ ಮಂಗಳ ಸೂತ್ರದ ಮೇಲೆ ಪುಷ್ಕಳವಾಗಿದೆ. ಭಯ ಪಡದೆ ಏನಾಯ್ತು ಅಂತ ಹೇಳು. ಮಕ್ಕಳೆಲ್ಲರ ಜೊತೆ ಸೇರಿ ನಾನು ಕೂಡ ಮಾಡಿ ಮೇಲೆ ಗಾಳಿಪಟ ಹಾರಿಸ್ಬೇಕಾದ್ರೆ ನನ್ನ ತಾಳಿ ಏನು ಅಂದ್ರೆ ವಸಂತ, ವಸಂತ,